ಬಿರುಗಾಳಿಗೆ ಸಿಕ್ಕಿದ ತರಗಲೇ ಅಂತ ಆಯ್ತು ನೀ ಜೀವನ. ನಿರ್ಮಲ, ನಿರ್ಮಲ ಬದುಕು ನಿರ್ಮಲವಾಗಿದೆ ಅಂತ ನಾನು ತಿಳಿದವಳು. ಹೌದು. ಯಾಕೆ ಹೀಗಾಯ್ತು? ಏನಾಯ್ತು? ನನ್ನ ಜೀವನವೆನ್ನುವುದು ಹೀಗಾಗುತ್ತದೆ ಎನ್ನುವ ಹಾಗೆ ಕನಸಿನಲ್ಲಿ ನಾವು ಭಾವಿಸಿಕೊಂಡವಳೆ ಅಲ್ವೇ. ಸುಖದಿಂದ ರಾಜ್ಯದಲ್ಲಿ ಕಾಲವನ್ನು ಕಳೆಯುವಂತ ಹೊತ್ತಿಗೆ ಗಾಣಿಗಪುರವನ್ನು ಆಳುವಂತ ಜಗಸೇನ ನಾಮಕ ನಮ್ಮ ನಾಡಿಗೆ ಆಕ್ರಮಣವನ್ನು ಮಾಡಿದ. ಆಮೇಲೆ ಮಾಡುವಂತ ದೂರದಲ್ಲಿ ನನ್ನವರನ್ನ ಕೊಂದು ಕಳೆದ ಪಾಪಿ. ಶಿವ ಶಿವ. ಗಂಡನನ್ನ ಕಳೆದುಕೊಂಡ ಮೇಲೆ ನನಗೆ ಏಕೆ ಬದುಕು ಎನ್ನುವ ಹಾಗೆ ತಿಳಿದು ಆತ್ಮಹತ್ಯೆಗೆ ನಾ ಮುಂದಾದೆ. ಆ ಸಂದರ್ಭಕ್ಕೆ ನೆನಪಿಗೆ ಬಂದದ್ದು ನನ್ನ ಮಗನಿಗಾದ್ರೂ ಜೀವವನ್ನು ಉಳಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಮುಸುಕುದಾರಿಯಾಗಿ ಯಾರಿಗೂ ತಿಳಿಯದ ಹಾಗೆ ಸುರಂಗ ಮಾರ್ಗದಿಂದಲೇ ಹೊರಬಿದ್ದೆ. ಎತ್ತ ಓಡಿದನೋ ಎತ್ತ ಬಂದೆನೋ ಒಂದೂ ನಾನರಿ. ಹೇಗಾದ್ರೂ ಜೀವವನ್ನು ಉಳಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಪರದಾಡಿದೆ. ಹಿಂದಿನಿಂದ ಬಂದು ನನ್ನ ಕೈಯನ್ನು ಬಲವಾಗಿ ಹಿಡಿದಾಗ ಶತ್ರುಗಳೇ ನನ್ನನ್ನು ಅಟ್ಟಯಿಸಿದರು. ನನ್ನನ್ನು ಬಂಧಿಸುವುದಕ್ಕಾಗಿ ಮುಂದೆ ಬಂದರು ಎನ್ನುವ ಕಾರಣಕ್ಕಾಗಿ ಮುಖವನ್ನು ತೋರಿಸುವುದಕ್ಕೆ ಮುಂದಾಗಲಿಲ್ಲ. ಮುಖವನ್ನು ಕಂಡಾಗ ನನ್ನ ಅಕ್ಕಬಾವ ನೀವಿದ್ದೀರಾ, ಈಗ ನನ್ನ ಪಾಲಿಗೆ ಯಾರಿದ್ದಾರೆ? ನಿರ್ಗತಿಗಳಾಗಿದ್ದೇನೆ. ಎತ್ತ ಹೋಗಲಿ, ನಾ ಏನು ಮಾಡಲಿ? ನೋಡಿ, ನಾನಿದ್ದೇನೆ. ಅರ್ಥ ಆಯ್ತು. ನಿರ್ಮಲ, ಯೋಚನೆ ಮಾಡಬೇಡ. ನಾವೊಂದು ಎಣಿಸಿದರೆ ದೈವ ಬೇರೊಂದು ಬಗೆಯುತ್ತದೆ ಎನ್ನುವುದಕ್ಕೆ ಸಾಕ್ಷಿ ನಿನ್ನ ಬದುಕೇ ಆಯ್ತು. ನೀನು ಸಂತೋಷದಿಂದ ಸುಖದಿಂದ ಗಂಡನ ಜೊತೆಯಲ್ಲಿ ಇದ್ದೆ ಎನ್ನುವ ಹಾಗೆ ನಾವು ಭಾವಿಸಿಕೊಂಡವರು. ಏನು ಮಾಡೋಣ ಹೇಳು? ವಿಧಿಯ ವಿಕಟ ವಿಪರ್ಯಾಸವೇ ಅಲ್ಲದೆ ಇನ್ನೇನು ಹೇಳು? ನಿನ್ನ ಬದುಕೆನ್ನುವುದು ಛಿದ್ರವಾಗುವುದಕ್ಕೆ ಕಾರಣವಾಯಿತು. ಕಾರಣೀಕರ್ತನಾದಂತಹ ಜಗಸೇನನನ್ನು ನಾನು ಸಮಯ ಸಂದರ್ಭ ಸಾಧಿಸಿ ತರೆಯುತ್ತೇನೆ. ಯೋಚನೆ ಮಾಡಬೇಡ. ಅಲ್ಲಿಯ ತನಕ ನನಗೆ ಆಶ್ರಯ ಇಲ್ಲ, ನನಗೆ ಯಾರಿದ್ದಾರೆ ಎನ್ನುವ ಹಾಗೆ ನಿನಗೂ ನಿನ್ನ ಮಗನಿಗೂ ಆಶ್ರಯದಾತಾರನಾಗಿ ನಾವಿಬ್ಬರು ಇರ್ತೇವೆ. ಅಲ್ಲಿಯ ತನಕ ನನ್ನ ಪುರದಲ್ಲಿ ನೀನು ನಮ್ಮಿಬ್ಬರ ಮಗಳಂತೆ ನೀನು ಇದ್ರೆ ಆಯ್ತು. ನಿನಗೆ ಯಾವ ಕೊರತೆಯೂ ಬರುವುದಿಲ್ಲ. ಯೋಚನೆ ಮಾಡಬೇಡ. ಸಹೋದರಿ, ಯಾರೂ ಇಲ್ಲದಿದ್ದವರಿಗೆ ದೇವರೊಬ್ಬ ಇದ್ದಾನೆ ಎನ್ನುವ ಸತ್ಯ ಇವತ್ತು ನಿನಗೆ ತಿಳಿದಿರಬಹುದು. ತಾನು ಏನು ಮಾಡಲಿ ಎನ್ನುವುದಾಗಿ ಒಬ್ಬಂಟಿಯಾಗಿ ಓಡುವ ಸಂದರ್ಭದಲ್ಲಿ ಇವತ್ತಿನ ದಿವಸದಲ್ಲಿ ನಾವು ಇಲ್ಲಿಗೆ ಬರಬೇಕಾ? ನೀ ನಮ್ಮ ಕೈಗೆ ಸಿಗಬೇಕಾ? ಒಂದೊಮ್ಮೆ ನಮ್ಮ ಕೈ ತಪ್ಪಿ ಹೋಗಿದ್ರೆ ನಿನ್ನ ಜೀವನ ಸ್ಥಿತಿ ಏನಾಗ್ತಿತ್ತೋ ಏನು ಆಲೋಚನೆ ಮಾಡಬೇಡ. ಅಂದು ನಾವು ಬಾಲ್ಯದಲ್ಲಿಯೇ ಒಟ್ಟಾಗಿ ಬೆಳೆದವರೇ ಆಗಿದ್ದೇವೆ. ಇವತ್ತಿನ ದಿವಸದಲ್ಲಿ ಮತ್ತೆ ಒಂದಾಗಿದ್ದೇವೆ ಅಂತಾದ್ರೆ ದೇವಿಚ್ಛೆ ಇನ್ನೊಂದುಂಟು ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲ. ಯೋಚನೆ ಮಾಡಬೇಡ. ನನ್ನ ತಂಗಿಯಾಗಿ ನೀನು ಮೊದಲಿದ್ರು ಇವತ್ತಿನಿಂದ ಮಕ್ಕಳಿಲ್ಲದ ನಾವು ನಿನ್ನ ಮಗಳಂತೆ ನೋಡಿಕೊಳ್ತೇವೆ. ನಮ್ಮ ರಾಜ್ಯದಲ್ಲಿ ಯಾರಿಗೂ ಯಾವ ತೊಂದರೆ ಆಗದಿದ್ದ ಹಾಗೆ ನನ್ನಲ್ಲೇ ಇದ್ದು ಅವ್ರನ್ನೆಲ್ಲ ನೀನೇ ನೋಡಿಕೊಳ್ಳಬೇಕು. ಉಳಿದವರನ್ನು ಸುಧಾರಿಸುವ ಗುಣ ನಿನ್ನಲ್ಲಿ ಇರಬೇಕು. ನನಗೆ ಹಿಂದಿನದ್ದು ಸಮಸ್ಯೆ ಇಲ್ಲ, ಮುಂದಿನದ್ದೇ ಈಗ ಸಮಸ್ಯೆ. ಹೇಗೆ ಜೀವನವನ್ನು ಸಾಗಿಸುವುದು ಎನ್ನುವ ಹಾಗೆ ಆಲೋಚನೆ ಇದ್ದಿತ್ತು. ಬೆಟ್ಟದ ಹಾಗೆ ಬಂದ ಸಮಸ್ಯೆ ಎಲ್ಲೂ ಮಂಜಿನೋಪಾದಿಯಲ್ಲಿ ಕರಗಿತ್ತು ಎನ್ನುವುದಕ್ಕೆ ಸಾಕ್ಷಿ ನನ್ನ ಜೀವನವೇ ಆಯ್ತಲ್ಲ. ಆಗಲಿ ಅಂತೆ. ಪ್ರಪಂಚದಲ್ಲಿ ಅಕ್ಕ ತಂಗಿಯರು ಹೇಗೆ ಬದುಕನ್ನು ಸಾಗಿಸಬೇಕು ಎನ್ನುವುದನ್ನ ನಮ್ಮನ್ನ ನೋಡಿ ಎಲ್ಲರೂ ಕಲಿಯಬೇಕು. ನನಗೆ ನೀವೆಲ್ಲ ಇದ್ರಿ ಎನ್ನುವುದೇ ಸಂತೋಷ. ಯೋಚನೆ ಮಾಡಬೇಡ. ನಿನ್ನ ಬದುಕಿಗೆ ನಾವಿಬ್ಬರಿದ್ದೇವೆ. ನೀವೆಲ್ಲ ಇದ್ರಿ ಅನ್ನುವುದಂತ ಹೇಳಿದ್ರೆ ನನಗೂ ನನ್ನ ಬಂಧು ಬಾಂಧವರು ಇದ್ದಾರಲ್ಲ ಎನ್ನುವುದೇ ಸಂತೋಷ. ಬಾಲ್ಯದಲ್ಲಿಯೇ ನಿನ್ನನ್ನು ನಾನು ಕಂಡವಳು. ಚೆನ್ನಾಗಿ ನಮ್ಮ ಜೊತೆಗಿರು. ದೇವರ ಆಶೀರ್ವಾದ ಯಾವತ್ತೂ ಇರ್ತದೆ. ಹೌದಲ್ಲ? ಆಯ್ತಾ? ಆಯ್ತು. ಹಾಳಾಗಬಾರದು ಎಂಬ ಕಾರಣಕ್ಕಾಗಿ ಕರೆತಂದೆ. ಆಶ್ರಯವನ್ನು ಕೊಟ್ಟೆ. ನೆಮ್ಮದಿಯಿಂದ ಬದುಕನ್ನು ಸಾಗಿಸ್ತಾ ಇದ್ದಾಳೆ. ಅವಳ ಮಗನಾದಂತಹ ಸುದೀಪ ವಿದ್ಯಾಭ್ಯಾಸಕ್ಕಾಗಿ ಗುರುಮಠದಲ್ಲಿದ್ದವನಿದ್ದಾನೆ. ಹಾಗಾದ್ರೆ ನಾನು ಇವಾಗ ಒಂದು ಯೋಚನೆ ಮಾಡಿದ್ದೇನೆ. ಕೇವಲ ನನ್ನ ರಾಜ್ಯವನ್ನು ನೋಡಿ ನನ್ನ ರಾಜಕೀಯದ ಆಡಳಿತ ಸೂತ್ರವನ್ನು ನೋಡಿಕೊಳ್ಳುವುದು ಮಾತ್ರವಲ್ಲ, ರಾಜ್ಯದಲ್ಲಿದ್ದಂತಹ ಅರಸು ಮಕ್ಕಳ ಆಡಳಿತ ಹೇಗಿದೆ,
ಯಾವ ರೀತಿಯಾಗಿ ನಡೆಸುತ್ತಾರೆ ಎನ್ನುವಂತಹ ತಿಳುವಳಿಕೆ ನನ್ನ ಪಾಲಿಗೆ ಅಗತ್ಯವಾಗಿ ಬೇಕು. ನನಗೆ ಜೀವನದಲ್ಲಿ ಕಲಿಯಬೇಕೆನ್ನುವಂಥ ಹಂಬಲ ಅಧಿಕ. ಹಾಗಾಗಿ ನಾವು ಕಲಿತದ್ದು ಬಹಳ ಕಡಿಮೆ, ಇನ್ನು ಬಹಳಷ್ಟು ಕಲಿಯುವುದಕ್ಕುಂಟು. ಹಾಗಾಗಿ ಯಾರು ಏನೇ ಹೇಳಿದ್ರು ಸಹ ಅಡ್ಡಿಲ್ಲ, ತೊಂದರೆ ಇಲ್ಲ, ಸುಧಾರಿಸಿಕೊಳ್ತೇವೆ ಎನ್ನುವಂತ ಮನೋಭಾವನೆ. ನಮಗೆ ಎಷ್ಟು ಗೊತ್ತಿದೆ ಎನ್ನುವುದು ಉಳಿದವರಿಗೆ ಗೊತ್ತಾಗಬಾರದು. ಯಾಕೆ? ಅದೆಲ್ಲವೂ ದೈವ ಸಂಕಲ್ಪ. ಹಾಗಾಗಿ ಹೊರ ರಾಜ್ಯದತ್ತ ಪ್ರಯಾಣ ಬೆಳೆಸಿ ಬರೋಣ ಎನ್ನುವಾಗಿ ಯೋಚಿಸಿದ್ದೇನೆ. ಇಲ್ಲಿ ಹೊಣೆಗಾರಿಕೆ ತಮ್ಮನಾದಂತ ಪ್ರಚಂಡನಿಗೆ ಒಪ್ಪಿಸಿದ್ದೇನೆ. ನಡೀತೇನೆ. ನಿನ್ನ ಅಪ್ಪ ಪ್ರಚಂಡ ಪ್ರೀತಿಯಿಂದ ನಿನ್ನನ್ನು ಕರೆಯುವುದು ಮರೆಯ ನಾನು. ವರ್ತಮಾನ ಕಾಲಕ್ಕೆ ಕಮಲಾವತಿಯ ದೊರೆ ಕನಕವರ್ಮನ ಮುದ್ದಿನ ತಮ್ಮ ಹೆಸರು ಪ್ರಚಂಡ. ಪ್ರಚಂಡ ಹೇಗುಂಟು ವೈಭವದ ಓಲಗ. ನಿನ್ನ ಸಭೆ ನೋಡಿದ ಕ್ಷಣ ಬಹಳ ಸಂತೋಷ ಆಯ್ತು ಮರೆಯ. ಎಲ್ಲಿವರೆಗೆ ಕಣ್ಣಾಯಿಸಿದ್ರು ನಿನ್ನನ್ನು ಹಾಡಿ ಹೊಗಳುವವರೇ ಇದ್ದಾರೆ. ಇವತ್ತಿನ ರಾಯಭಾಗದವರಿಗೆ ನೂರಾರು ನಮಸ್ಕಾರ. ಇಷ್ಟು ಜನ ಸೇರಿದ್ದಾರೆ ಅಂತ ಆದ್ರೂ ನಮ್ಮ ಭಾಗ್ಯ ಇದು. ಯಾವುದಕ್ಕೆ? ರಾಯಭಾಗ ಅಂದ್ರೆ ರಾಯರ ಭಾಗವನ್ನು ಸ್ವೀಕರಿಸಲು ಒಂದು ಸೇರಿದವರು. ನೋಡ ಈ ಕಡೆ, ನೋಡ ಈ ಕಡೆ ಜಯಘೋಷ, ಆ ಕಡೆ ವಾದ್ಯಘೋಷ, ಮಧ್ಯದಲ್ಲಿ ಮಂತ್ರಘೋಷ, ಹೆಣ್ಣು ಮಕ್ಕಳಿಂದ ನಿನ್ನ ಸೊಟ್ಟಿಗೆ ಒಂದು ಮಂಗಳಾರತಿ. ಕಡಿತ ಪಾಪಿ ಮುತ್ತೈದರೆಲ್ಲ ಮುತ್ತಿನ ಆರತಿಯನ್ನು ಮುಖಕ್ಕೆ ಬೆಳಗುತ್ತಾ ಇದ್ದಾರೆ. ಒಂದು ರೀತಿ ಹರ್ಷೋದ್ಗಾರ ಆಗ್ಲೇಬೇಕು. ಮನಸ್ಸಿಗೆ ನೆಮ್ಮದಿ ಬದುಕನ್ನ ಕಟ್ಟಿಕೊಳ್ಳುವಲ್ಲಿ ಬೇಕಾದ ವಿದ್ಯೆಯಿಂದ ಸಿದ್ಧಿಯು ವಿದ್ಯೆ ಸಿದ್ಧಿಗೆ ಸರಿಯಾದ ಬುದ್ಧಿಯು ಇದಿಷ್ಟು ನಮಗಿದ್ದರಿಂದ ಯಾವುದಕ್ಕೂ ಕೊರತೆಗಳು ಇದುವರೆಗೆ ಕಂಡು ಬಂದದಿಲ್ಲ. ಇಲ್ಲಪ್ಪ. ಹಾಗಂತ ಆಟ ಪಾಠ ಕೂಟ ಓಟ ಇಷ್ಟರಲ್ಲೇ ಜೊತೆಯಾಗಿ ಬೆಳೆದರೆ ಆಗುದಿಲ್ಲ. ಬದುಕೆನ್ನುವುದು ಸುಂದರವಾಗಿ ರೂಪುಗೊಳ್ಳಬೇಕು ಅಂತ ಆದ್ರೆ ಬಾಳಿಗೊಬ್ಬಳು ಬಾಳ ಸಂಗಾತಿ ಬೇಕು. ಹೌದೌದು. ಏನು ಮಾಡೋಣ ಹೇಳು? ಎಂತ ಮಾಡು ಹೇಳ್ಬಾರೆ. ಮದುವೆ ಆಗ್ಲಿಲ್ಲ ನನಗೆ. ನಾನು ಹೇಳ್ದೆ ನಿನಗೆ, ಇಷ್ಟು ವರ್ಷ ಎಲ್ಲ ನೀನು ಕಾಯ್ಬೇಡ, ಕೂಡ್ಲೆ ಒಂದು ಮದುವೆ ಆಗು. ನಿನಗೀಗ ವರ್ಷ ಎಷ್ಟೀಗ? ಎಷ್ಟಾಯ್ತು? 45 ದಾಟಿದೆ. ಹೌದಾ? ಕಡಿತ ಮಗನೇ, ನನಗೆ ಇನ್ನು 24 ವರ್ಷ ಅಷ್ಟೇ. 24? ಹೌದು. ಎಂತ ಮುಖ ಮೈಯೆಲ್ಲ ನೆರಿಸೆಟ್ಟು. ಯಾರು ಹೇಳಿದ್ದು? ಸರಿ ನೋಡಿ ಹೇಳು. ಏನ ನಿನ್ನ ಮುಖ ನೋಡ್ಕೊಂಡು ನನ್ನ ವಿಷಯ ಹೇಳೋದು ನೀನು? ಹೌದಾ? ನೀನು ಚಿಂತೆ ಮಾಡಬೇಡ. ನಿನಗೋಸ್ಕರ, ನಿನಗಾಗಿ ಈ ಕ್ಷೇತ್ರದಲ್ಲಿ ನಿನಗೆ ಯಾರಾದ್ರೂ ಚುಚ್ಚುಕಾರದ ಮಾತನಾಡಿದ್ರೆ ಆ ಕ್ಷಣದಲ್ಲಿ ನಾನು ಪ್ರಾಣ ತ್ಯಾಗ ಮಾಡ್ತೇನೆ. ನೀನೇ ಆಡಿದ್ರೆ? ನಾನು ಆಡುದಿಲ್ಲ, ಅಪರೂಪಕ್ಕೆಲ್ಲ ಅದು. ಹಾಗಾಗಿ ನೀನು ಚಿಂತೆ ಮಾಡೋದು ಬೇಡ. ಒಳ್ಳೆ ಹುಡುಗಿಯನ್ನು ನಾನು ಹುಡುಕ್ತೇನೆ. ಹೇಗೋ? ಇಲ್ಲೇ ಒಂದು ಮನೆ ಹೋಗ್ತೇನೆ. ಒಂದು ಮನೆ ಸಾಕು. ಒಳ್ಳೆ ಸಂಸ್ಕಾರ ಇದ್ದವ್ರ ಮನೆ ಹೋಗ್ತೇನೆ. ಹೋಗಿ ಅವರ ಹೆಣ್ಣನ್ನು ಕೇಳ್ತೇನೆ. ಕೇಳಿ ಅವರಲ್ಲಿ ವಿಚಾರ ಮಾಡಿ ಒಂದು ವಾರ ಅದೇ ಮನೆಯಲ್ಲಿದ್ದು ಅವಳನ್ನು ಪರೀಕ್ಷೆ ಮಾಡಿ ಆಮೇಲೆ ನೀ ಮದುವೆ. ಅಲ್ಲುದುರಿಸ್ತೇನೆ ಪಾಪಿ. ನೀನು ಪರೀಕ್ಷೆ ಮಾಡುದು ನಿನ್ನ ಬುದ್ಧಿಯ ಮಟ್ಟದಲ್ಲಿ, ಆಮೇಲೆ ನಾನು ಮದುವೆ ಆಗುದು. ಹಾಗಲ್ಲ. ಅಂದ್ರೆ ನಮ್ಮ ನಮ್ಮ ಸಂಸ್ಕಾರಕ್ಕೆ ಅವಳೆಲ್ಲಾದ್ರೂ ಹೊಗ್ಗಿಕೊಳ್ತಾಳ ಹೇಗೆ ಎನ್ನುವುದಾಗಿ ನೋಡ್ಬೇಕಾ ಬೇಡ? ಹೌದಪ್ಪ. ಹೌದೌದು. ನೀನ್ ನೋಡ್ಲಿಕ್ಕೆ ಹೋಗುದಾ? ನಾನು. ನೀ ನೋಡ್ಬೇಕಾದ ಅಗತ್ಯ ಇಲ್ಲ. ಮತ್ತೆ ನಾನೇ ನೋಡಿದ್ದೇನೆ. ನೀನ್ ನೋಡಿದ್ಯಾ?
ಹಾಗಲ್ಲ ಹಾಗಲ್ಲ ಹಾಗಲ್ಲ. ಹಾ, ಹಾ. ಹುಡುಕ್ಲಿಕ್ಕೆ ಹಾ. ಎಲ್ಲೆಲ್ಲಿ ಹೋದದಲ್ಲ. ಹೌದಾ? ಅರಗಿಣಿಯೊಂದು ಬಂದಿಹುದು ಅದು ಎಲ್ಲಿಹುದು? ಎಮ್ಮರ ಮನೆ ಪಂಜರದೊಳಗೆ. ಸತ್ಯ ಹೌದು. ಅದ್ಭುತ ಮನೆಯ ಆ ಹುಡುಗಿ ಹಾ, ಹಾ. ಬೇರೆ ಯಾರು ಅಲ್ಲ, ಹಾ. ನಮ್ಮ ಮನೆಯ ಉಪ್ಪರಿಗೆ ಮೇಲ್ಭಾಗದಲ್ಲಿ ಹಾ. ಮಧ್ಯದ ಕೋಣೆ ನೋಡಿದ್ಯಾ ನೀನು? ಮಧ್ಯ ಕೋಣೆ. ಹೌದಪ್ಪ. ಹೌದೌದು. ಆ ಕೋಣೆಯಲ್ಲಿ ಹಾ. ಸ್ಫುರಧೂಪಿ ತರುಣಿವರುವಳು ಹಾ, ಹಾ. ಸುರಲೋಕದ ಬಾಲೆಯರನ್ನು ಹಾ. ಧಿಕ್ಕರಿಸುವ ರೂಪವನ್ನು ಹೊಂದಿದಾಕೆ. ಯಾರು? ದೊಂಬೆ, ಊದುಬತ್ತಿ, ಮೇಣದಬತ್ತಿ, ಮಂಜಲ್ ದೋಸಿ, ಅಲ್ವಾ? ಇಟ್ಟಾಚಿ, ರಂಬೆ, ಹಾ. ಊರ್ವಶಿ, ಊರ್ವಶಿ, ಮೇನಕೆ, ಮೇನಕೆ, ತಿಲೋತ್ತಮೆ, ತಿಲೋತ್ತಮೆ, ಮಂಜುಭಾಷಿಣಿ, ಮೂಜು ಕಾಸಿದವಳು, ಹಾ. ಮಂಜುಭಾಷಿಣಿ, ಮಂಜುಭಾಷಿಣಿ, ಹಾಗೆಯೇ ಗ್ರತಾಚಿ. ಗ್ರತಾಚಿ. ಹಾ. ಆಮೇಲೆ ಇನ್ನೊಂದು ಉಂಟು. ಯಾವುದು? ಅಂಬುಲೆನ್ಸ್. ಅಂಬುಲೆನ್ಸ್ ನಿನ್ನ ಹೆಣ ಕೊಂಡೋಗ್ಲಿಕ್ಕೆ ಅದು ಅಲ್ಲ, 108 ರಾಗದಲ್ಲಿ ಹಾಡುವವಳು. ಆಲಂಬುಷೆ. ಆಲಂಬಶೆ. ಇವರೆಲ್ಲರ ರೂಪಕ್ಕಿಂತಲೂ ಹಾ. ಮಿಗಿಲಾದ ರೂಪವನ್ನು ಹೊಂದಿದವಳು. ಸರಿ. ಆ ತರುಣಿಯಾಗಿದ್ದಾಳೆ. ಹಾ, ಪಂಜರದೊಳಗಿದ್ದ. ಹೌದೌದು. ಈ ವರ್ಷ ಒಂದು ಪಂಜರ ಪಕ್ಷಿ ಒಂದು ಏನು ಬೇಡಿಕೆ ಮಾಡಿ. ಹೌದೌದು. ಹೌದೌದು. ಯಾಕೆ? ಎಂತ ಅದ್ಭುತ. ಹಾ. ಹಾ. ಆ ಪಂಜರದಲ್ಲಿದ್ದ ಪಕ್ಷಿ ಪಕ್ಷಿ ನಮಗಾಗಿ ಇದ್ದದ್ದು. ಹೌದೌದು. ಹಾಗಾಗಿ ನನ್ನ ಬೇಡಿಕೆ ಹೆಚ್ಚಾಯಿತು. ಆದರೆ ಏನು? ಅವಳನ್ನ ಕಾಣುವುದಕ್ಕೆ ಬಹಳ ರೂಪವಂತೆ ಆದರೂ ಹಾ. ಉಳಿದವರೆಲ್ಲ ಕರೆಯುವುದು. ಹೌದು. ಅವಳ ಹೆಸರು ನಿರ್ಮಲೆ ಅಂತೆ. ನಿರ್ಮಲೆಯ. ಹೌದಪ್ಪ. ಬಹಳ ಅದ್ಭುತ ಮರೆಯ. ನಿರ್ಮಲಯ. ಹಾ. ನಿರ್ಮಲವಾದ ಬದುಕಿಗೆ ಬದುಕಿಗೆ ನಾವಿಕನಾಗಬೇಕೆನ್ನುವ ಬಯಕೆ. ಆದ್ರೆ 2 ದೋಣಿ ಕಾಲ ಹಾಕ್ಬೇಡ, ಒಂದಕ್ಕೆ ಹಾಕೋ. ಇನ್ನೂ ಒಂದು ಆಗ್ಲಿಲ್ಲ. ಏ, ಛ, ಇದೇ ಪ್ರಥಮ. ಹಾ. ಹಾಗಾಗಿ ಹಾ. ನನ್ನ ಜೀವನದಲ್ಲಿ ಮದುವೆ ಅಂತ ಆಗುವುದಿದ್ದರೆ ಇದ್ದರೆ ಕಂಡ ನಿರ್ಮಲೆಯನ್ನೇನು ಹಾಗೆ ತೀರ್ಮಾನ ಮಾಡಿದ್ದೇನೆ. ಹಾ. ಏನು ನನ್ನ ಎಣಿಕೆಯ ಪ್ರಕಾರ ಮದುವೆ ಆದೀತ? ಇದು ನೋಡು, ನಿನ್ನ ಎಣಿಕೆ ಪ್ರಕಾರ ಆಗ್ಬಹುದು. ಹಾ. ಯಾಕಂತ ಹೇಳಿದ್ರೆ ನಿನಗೊಂದು 15-20 ವರ್ಷ ಆಯ್ತು. ಹಾ. ನಿನಗೊಂದು ಏನು ದಶೆ ಮರೆಯ, ಹಾ. ಆ ಶುಕ್ರನ ದಶೆ ನಿನಗೆ ತಾಕೊಂಡಿತ್ತು. ಆದ್ರೂ ಒಂದು ಯಾರ ಬಗ್ಗೆ ಕೇಳಬೇಕು, ಹಾ. ಯಾರಲ್ಲಿ ಹೋಗಿ ಕೇಳಬೇಕು, ಯಾರಲ್ಲಿ? ಅದು ಒಂದು ನೀ ಸತ್ತರೆ ನೋಡಿ ನೀನು ಇಷ್ಟಪಟ್ಟವ. ಆದ್ರೆ ಎಲ್ಲ ನಾವು ಹೇಳಿದಾಗ ಆಗ್ತದ ಮರೆಯ? ಆಗಬೇಕು, ಆಗುದಿಲ್ಲವಾ? ಈಗ ಆಗ್ತದೆ. ಆಗ್ಬೇಕಿದ್ರೆ ಯಜಮಾನಿಕೆ ಯಾರದ್ದಿಲ್ಲಿ? ಈಗ ಗಂಡಸರ ಯಜಮಾನಿಕೆ ಇಲ್ಲ, ಅಣ್ಣ ಇಲ್ಲಿ ಇಲ್ಲ. ಅದು ಈಗ ಏನಿದ್ರು ಹೆಂಗಸರ ಯಜಮಾನಿಕೆ. ಈಗ ಅತ್ತಿಗೆ ಇದ್ದದ್ದು. ಹೌದೌದು. ಶ್ಯಾಮಲೆ. ಶ್ಯಾಮಲೆ. ಹೌದು, ನಿಮ್ಮೊತ್ತಿಗೆ. ಅವರಲ್ಲಿ ಒಂದು ಮಾತು ಬೇಕು, ಕೇಳಬೇಕು ಬೇಡ? ಅಯ್ಯೋ, ಅವಳಲ್ಲಿ ಕೇಳುವುದಕ್ಕೆ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ, ನಾನು ಹೋಗಿ ಕೇಳಿದ್ರೆ ಸಾಕು. ಅಯ್ಯೋ ಮುದ್ದಿನ ಮೈದುನ, ನೀನ್ ಆಗ್ತಿ ಅಂತಾದ್ರೂ ಸಂತೋಷ ಅಂತ ಹೇಳ್ತಾರೆ. ಹೌದಾ? ಹೌದಪ್ಪ. ಹಾಗಾದ್ರೆ ನೇರವಾಗಿ ಅಲ್ಲಿ ಹೋಗುವ, ವಿಚಾರ ಹೇಳುವ. ಆದ್ರಾಯ್ತು, ಆಯ್ಲಿಲ್ಲ ಅಂದ್ರೆ ಬಿಡುವುದೇ ಬೇಡ, ಪ್ರಯತ್ನ ಮಾಡ್ಬೇಕು. ಅಲ್ಲ ಶುಭವಾಗಲಿ. ನಮಸ್ಕಾರ. ನಾನು ಮೂಷಿಕ. ಹೇಳೋದು ಬೇಡವಾ? ಮುಖ ನೋಡಿದ್ರೆ ಗೊತ್ತಾಗುದಿಲ್ವೇನ? ಇಲ್ಲಪ್ಪ, ಅದ್ ಬಿಟ್ಟಿದೆ. ಮೂಷಿಕ ನನ್ನ ಹೆಸರು. ಹೌದು ಹೌದೌದು. ಹೋದಲ್ಲ ಹಾಗೆ ಅಲ್ವ? ಇಲ್ಲ, ನಿಮ್ಮ ಒಡನಾಟ ನಾನು ಹಾಳಾಗ್ಲಿಕ್ಕೆ ಉಂಟು. ಒಡನಾಟ ಅಲ್ಲ, ನಮ್ಮಲ್ಲಿ ಇರುವುದು. ಹೌದೌದು, ಒಡನಾಟ ಇರುವುದು. ಈಗ ಹೋದಲ್ಲೆಲ್ಲ ಹಾಗಲ್ಲ, ಎಲ್ಲ ದಿವಸ ಬೆಂದ ಕಾಳುವುದು. ಹೌದಾ? ನಮಸ್ಕಾರ. ಸಾಕು ಹೇಳ. ನಮಸ್ಕಾರ. ನಮಸ್ಕಾರ ಪ್ರಿಯರ. ನಮ್ಮತ್ತಿಗೆ ಎಲ್ಲ ಮರೆ ಸಂಬಳ ಹೆಚ್ಚು ಮಾಡ್ಲಿ ಅಂತ ಮತ್ತೆ ಸುಮ್ಮನೆ ಕೊಟ್ಟದ್ದು ಹೆಚ್ಚಿದೆ. ಹೌದಾ? ಮತ್ತೆ ಅಯ್ಯೋ, ನೋಡಿಕೊಂಡು ನೋಡಿ ಕೊಡಿ ಮರೆ. ಯೋಚನೆ ಮಾಡುವುದು ಬೇಡ. ನಮ್ಮಲ್ಲಿಗೆ ಬಂದವರಿಗೆ ಯಾರಿಗೂ ಸಮಸ್ಯೆ ಆಗ್ಲಿಕ್ಕಿಲ್ಲ. ಕಡಿಮೆ ಅಂತೂ ಬೇಡ. ಕೊಡುವುದಿಲ್ವಾ? ಆಯ್ತು, ನಮಸ್ಕಾರ. ಮತ್ತು ಕೊಟ್ಟ
ಇನ್ ಕೊಡುವುದಿಲ್ಲ ಹಾ. ಮೈದುನ ಅತ್ತಿಗೆ ಪ್ರಚಂಡ ಆಶ್ಚರ್ಯ ಆಯ್ತು. ಯಾಕತ್ತಿಗೆ? ನೀನು ಬರ್ತೀಯಾ ಎನ್ನುವುದು ನಾನು ತಿಳಿಲಿಲ್ಲ. ಏ ಹಾ, ಹಾ. ಏನ ಬರ್ತಿ ಅಂತ ತಿಳಿದಿದ್ರ ಅನಿರೀಕ್ಷಿತ ಆಗಮನ. ತಿಳಿಲಿಲ್ಲ. ಹಾ. ಅನಿರೀಕ್ಷಿತವಾಗಿ ಅನಿರೀಕ್ಷಿತ, ಹಾ. ನೀನು ಇಲ್ಲಿಗೆ ಬಂದಿದ್ದೀ ಎನ್ನುವಲ್ಲಿಗೆ ಸಂತೋಷ ಆಯ್ತು. ನಿಲ್ಲುವುದು ಬೇಡ. ಅದು ಆಟದ ಓಯ್, ನಾನಿಲ್ಲಿ ಕೂತ್ಕೊಳ್ಳುದು ಮಾರೆ. ಅಲ್ಲೊಂದು ಆಗೋದು. ಒಂದು ಕೆಲಸ ಮಾಡು, ಹಾ. ನೇರ ಕುತ್ಕೊಳ್ಬೇಡ, ಹಾ. ಒಂದು ಸುತ್ತ ಹೀಗೆ ತಿರುಗಿ ಕುತ್ಕೊ. ಎಂತ ನಾ ಜಾತಿ ನಾಯ ಮರೆ ಒಂದು ಸುತ್ತಕ್ಕೂ ತಿರುಗಿ ಮಲಗುದು. ಎಲ್ಲ ಕುತ್ಕೊ. ಹಾ ಬೇಡ, ಹಾ ಹಾ, ಇರ್ಲಿ, ಹಾ. ಆಯ್ತಾ? ಹಾ. ತಮ್ಮ ಹಾ. ಕುಡಿಲಿಕ್ಕೆ ಅಯ್ಯೋ ಅಯ್ಯೋ, ನೀವು ಅದೊಂದು ಪ್ರಚಾರ ಮಾಡಬೇಡಿ. ಅವ ಈ ವರ್ಷ ಕುಡಿದು ಬಿಟ್ಟಿದ. ಏ, ನಾ ಯಾವ ವರ್ಷವೂ ಕೊಡುವುದಿಲ್ಲ. ಎಲ್ಲ ಕುಡ್ದ ಅಂದ್ರೆ ಮಗ ಚೈಯ ಮತ್ತೆ ಯಾಕೆ ಪ್ರಸಂಗ ಅಲ್ವಾ? ನೀನು ಹೊರಗಡೆ ತಿರ್ಗಾಟ ಹೋಗ್ತಿಯಲ್ವಾ, ತಂಪು ಯಾವ್ದಾದ್ರು ಕುಡಿತೀಯ ನೀನು, ನಿನ್ನ ಆರೋಗ್ಯಕ್ಕೆ ಸರಿಯಾಗುವುದಿಲ್ಲ. ಅವನಿಗೆ ಇನ್ನೊಂದು ಬೇಕು, ಮೂಸುಂಬಿ. ಏ, ಮೂಸುಂಬಿ